ನಮಸ್ತೆ ಡಾಕ್ಟರ್. ನಮಸ್ತೆ. ಇವತ್ತು ಯಾವ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ? ಡಾಕ್ಟರ್, ಮಾರ್ಕೆಟ್ನಲ್ಲಿ ಅನೇಕ ಏರ್ ಆಯಿಲ್ಗಳು ಸಿಗ್ತಾ ಇದೆ, ಶಾಂಪೂಗಳು ಸಿಗ್ತಾ ಇದೆ. ಆದ್ರೂ ಕೂಡ ಇವನ್ ಬಳಕೆ ಮಾಡಿದ್ರು ಕೂಡ ಏರ್ ಫಾಲ್ ಆಗಿರ್ಬೋದು, ಗ್ರೇ ಹೇರ್ ಆಗಿರ್ಬೋದು, ತುಂಬಾ ಹೆಚ್ಚಾಗಿ ಕಾಣ್ತಾ ಇದೀವಿ. ಇದಕ್ಕೆ ಏನ್ ರೀಸನ್ ಇರ್ಬೋದು? ಓಕೆ, ಇವಾಗ ಮೊದಲು ನಾವು ಹೇರ್ ಹೇಗಾಗತ್ತೆ, ಹೇರ್ ಚೆನ್ನಾಗಿರ್ಬೇಕು ಅಂದ್ರೆ ಯಾವ್ಯಾವ ಅಂಶಗಳು ಮುಖ್ಯ ಅಂತ ತಿಳಿದುಕೊಳ್ಳೋಣ. ಈ ಹೇರ್ ಅನ್ನೋದೇನಿದೆ ಇದನ್ನ ನಾವು ಮಲ ಆಫ್ ಅಸ್ಥಿಧಾತು ಅಂತ ಕರಿತೇವೆ. ಇನ್ನು ಸ್ವಲ್ಪ ಜನ ಆಚಾರ್ಯರು ಅದನ್ನ ಉಪಧಾತು ಅಂತ ಕೂಡ ಕನ್ಸಿಡರ್ ಮಾಡ್ತಾರೆ. ಅಂದ್ರೆ ಯಾವ ಮನುಷ್ಯನಿಗೆ ಅಸ್ಥಿಧಾತು ಹಾಗೆ ಶುಕ್ರಧಾತು ಚೆನ್ನಾಗಿರುತ್ತೋ ಅವರ ಹೇರ್ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ. ಇದರಿಂದ ಟೈಮ್ಸ್ ಇದು ನಮಗೆ ಜೆನೆಟಿಕ್ ಇಂದ ಚೆನ್ನಾಗಿ ಬಂದಿರುತ್ತೆ. ಅಂದ್ರೆ ತಂದೆ ತಾಯಿಗಳಿಗೆ ಯಾರಿಗಾದ್ರೂ ಹೇರ್ ಚೆನ್ನಾಗಿತ್ತು ಅಂದ್ರೆ ಅದು ಮಕ್ಕಳಿಗೂ ಕೂಡ ಚೆನ್ನಾಗಿರುತ್ತೆ. ಜೆನೆಟಿಕ್ ಫ್ಯಾಕ್ಟರ್ ಇಂದ ಹೇರ್ ಕ್ವಾಲಿಟಿ ಚೆನ್ನಾಗಿರೋರು ತುಂಬಾ ಎಫರ್ಟ್ಸ್ ಗಳನ್ನ ಹಾಕೋ ಅವಶ್ಯಕತೆ ಏನು ಇರೋದಿಲ್ಲ. ಹಾಗಿದ್ರೆ ಹೇರ್ ಫಾಲ್ಗೆ ಏನ್ ಕಾರಣಗಳಿರಬಹುದು? ಓಕೆ, ಈ ಹೇರ್ ಫಾಲ್ಗೆ ಅನೇಕ ಕಾರಣಗಳನ್ನ ನಾವು ನೋಡಬಹುದು. ಅದರಲ್ಲೂ ಇನ್ ಜನರಲಿ ತುಂಬಾ ಈಗ ಏನ್ ನೋಡ್ತಾ ಇದ್ದೀವಿ ಅಂದ್ರೆ ಐರನ್ ಡಿಫಿಷಿಯನ್ಸಿ ಆಗಿರಬಹುದು, ಹಾಗೇನೆ PCOD ಸಮಸ್ಯೆ ಆಗಿರಬಹುದು, ಥೈರಾಯ್ಡ್ ಸಮಸ್ಯೆಗಳಾಗಿರಬಹುದು, ಮಾಲ್ ನ್ಯೂಟ್ರಿಷನ್ ಇಂದ ಆಗಿರಬಹುದು, ತುಂಬಾ ಸ್ಟ್ರೆಸ್ ಹೆಚ್ಚಿಗೆ ಆಗ್ತಾ ಇದ್ರೆ, ಅದಷ್ಟೇ ಅಲ್ಲದೆ ನಿಮ್ಗೇನಾದ್ರೂ ಸ್ಕಾಲ್ಪ್ ಸೋರಿಯಾಸಿಸ್ ಇದ್ದು ಸೆಬೋರಿಕ್ ಡರ್ಮಟೈಟಿಸ್ ಕಂಡೀಷನ್ ಅಂತ ಆಗಿರಬಹುದು. ಇದಿಷ್ಟು ಇನ್ನೂ ಅನೇಕ ವಿಷಯಗಳಲ್ಲಿ ನಾವು ಹಾಗೇನೆ ಇತ್ತೀಚಿನ ದಿನಗಳಲ್ಲಿ ಕೀಮೋಥೆರಪಿ ಯಾರು ಹೋಗ್ತಿದ್ದಾರೆ ಅವರಲ್ಲೂ ಕೂಡ ನಾವು ಈ ಹೇರ್ ಫಾಲ್ ಸಮಸ್ಯೆಯನ್ನ ನೋಡ್ತಾ ಹೋಗ್ಬಹುದು. ಹಾಗಿದ್ರೆ ಗ್ರೇ ಹೇರ್ ನ ನಾವು ಇತ್ತೀಚಿನ ಚಿಕ್ಕ ಮಕ್ಕಳಲ್ಲೂ ಕೂಡ ಕಾಣ್ತಾ ಇದೀವಿ. ಇದಕ್ಕೆ ಏನ್ ರೀಸನ್ ಇರಬಹುದು? ಓಕೆ, ಈ ಗ್ರೇಯಿಂಗ್ ಆಫ್ ಹೇರ್ ಅನ್ನೋದೇನಿದೆ ಮೊದಲೆಲ್ಲ ಆದ್ರೆ ನಾವು ಒಂದು 40+ ಆಗಿರಬಹುದು, 35+ ಅಲ್ಲಿ ಆಗಿರಬಹುದು ನಾವು ಗ್ರೇಯಿಂಗ್ ನ ನೋಡ್ತಾ ಇದ್ವಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಮಕ್ಕಳನ್ನು ಕೂಡ ನಾವು ಬಿಳಿ ಕೂದಲಾಗ್ತಾ ಇರೋದನ್ನ ನೋಡ್ತಾ ಇದೀವಿ. ಇದಕ್ಕೆಲ್ಲ ಮೇನ್ ರೀಸನ್ ಏನು ಅಂದ್ರೆ ನಮ್ಮ ಆಹಾರ ಪದ್ಧತಿ ಹಾಗೂ ಜೀವನ ಶೈಲಿ. ಅಂದ್ರೆ ಆಹಾರದಲ್ಲಿ ನಾವು ಯಥೇಚ್ಛವಾಗಿ ಪಿತ್ತ ಹಾಳಾಗುವಂತ ಆಹಾರಗಳನ್ನ ತಗೊಳ್ಳೋದು, ಅಂದ್ರೆ ಪ್ಯಾಕ್ಡ್ ಫುಡ್ ಮತ್ತೆ ಪ್ರೊಸೆಸ್ಡ್ ಫುಡ್ಗಳಾಗಿರಬಹುದು, ಅತಿಯಾಗಿ ಮಸಾಲೆಯುಕ್ತ ಆಹಾರಗಳನ್ನ ತಗೊಳ್ಳೋದಾಗಿರಬಹುದು, ಹಾಗೇನೆ ಸಿಕ್ಕಾಪಟ್ಟೆ ಸ್ಟ್ರೆಸ್ ಇಂದನೂ ಕೂಡ ಪಿತ್ತದೋಷ ಹಾಳಾಗ್ತಾ ಹೋಗುತ್ತೆ. ಪಿತ್ತದೋಷ ಹಾಳಾಗೋದ್ರಿಂದ ನಿಮ್ಮ ಕೂದಲಿನ ಬಣ್ಣ ಸೆಲ್ಸ್ಗಳೇನಿರುತ್ತೆ, ಮೆಲನೋಸೈಟ್ ಸೆಲ್ಸ್ಗಳು ಪಿಗ್ಮೆಂಟೇಷನ್ ಕೊಡೋದನ್ನ ಸ್ಟಾಪ್ ಮಾಡ್ತಾ ಹೋಗುತ್ತೆ. ಅದರಲ್ಲೂ ನಾವು ಹೇಳ್ತೀವಿ ಭ್ರಾಜಕ ಪಿತ್ತ ಬಣ್ಣವನ್ನ ಕೊಡುವಂತಹ ಪಿತ್ತ ಆಗಿದೆ ಅಂತ. ಅದನ್ನ ನಾವು ದೃಷ್ಟಿ ಮಾಡ್ಕೊಂಡ್ರೆ ಅಂದ್ರೆ ಅದನ್ನ ನಾವು ಕೆಡಿಸ್ಕೊಂಡು ಹೋದ್ವಿ ಅಂತ ಅಂದ್ರೆ ನಮ್ಮ ಹೇರ್ ಕಲರಿಂಗ್ ಏನಿದೆ ಚೇಂಜ್ ಆಗ್ತಾ ಹೋಗುತ್ತೆ. ಹಾಗಾಗ್ಬಿಟ್ಟು ನಾವೇನ್ ಹೇಳ್ತೀವಿ, ಪಿತ್ತ ದೋಷವನ್ನ ಮೇಂಟೈನ್ ಮಾಡಬೇಕು ಅಂದ್ರೆ ನೀವು ನಿಮ್ಮ ಗಟ್ ಹೆಲ್ತ್ ಅನ್ನ ಮೇಂಟೈನ್ ಮಾಡಬೇಕು. ಎಲ್ಲದಕ್ಕೂ ಮೂಲ ಕಾರಣ ನೀವು ನಿಮ್ಮ ಆಹಾರ ಪದ್ಧತಿ ಹಾಗೂ ಜೀವನ ಶೈಲಿ, ಇದರ ಜೊತೆಗೆ ನಿಮ್ಮ ಮಾನಸಿಕ ಸ್ಥಿತಿಯನ್ನು ಕೂಡ ಕಾಪಾಡ್ಕೊಳ್ಬೇಕು. ಅಂದ್ರೆ ನೀವು ಸ್ಟ್ರೆಸ್ ಏನಾದ್ರೂ ಆಗ್ತಿದ್ದೀರಾ ಅಂದ್ರೆ, ಡಿಪ್ರೆಷನ್ ಕಂಡೀಷನ್ ಅಲ್ಲಿ ಹೋಗ್ತಾ ಇದ್ದೀರಾ ಅಂದ್ರೆ ನೀವು ಧ್ಯಾನ ಮಾಡೋದಾಗಿರ್ಬೋದು, ಮೆಡಿಟೇಷನ್ ಮಾಡೋದಾಗಿರ್ಬೋದು, ಇದು ಕೂಡ ನಿಮ್ಮ ಆರೋಗ್ಯಕ್ಕೆ ಸಿಕ್ಕಾಪಟ್ಟೆ ಲಾಭವನ್ನು ಕೊಡುತ್ತೆ. ಓಕೆ ಡಾಕ್ಟರ್, ಹಾಗಿದ್ರೆ ಆಯುರ್ವೇದ ಪದ್ಧತಿಯಲ್ಲಿ ಈ ಸಮಸ್ಯೆಗೆ ಚಿಕಿತ್ಸೆ ಇದೆಯಾ? ಓಕೆ, ಈ ಹೇರ್ ಫಾಲ್ಗೆ ಮೂಲ ಯಾವುದರಿಂದ ಹೇರ್ ಫಾಲ್ ಆಗ್ತಿದೆ ಅನ್ನೋದನ್ನ ತಿಳ್ಕೊಂಡ್ಬಿಟ್ಟು ನಾವು ಫಸ್ಟ್ ಮೂಲ ಚಿಕಿತ್ಸೆಯನ್ನ ಮಾಡ್ತೀವಿ. ಅದಷ್ಟೇ ಅಲ್ಲದೆ ನಿಮ್ಮ ಅಸ್ಥಿಧಾತು ಹಾಗೆ ಶುಕ್ರಧಾತುನು ಕೂಡ ಅಂದ್ರೆ ಓವರ್ ಆಲ್ ನರಿಶ್ಮೆಂಟ್ ಇಲ್ಲಿ ಬೇಕಾಗುತ್ತೆ. ಅಂದ್ರೆ ನಾವು ರಸಾಯನ ಪದ್ಧತಿಯನ್ನ ಅಳವಡಿಸೋದ್ರಿಂದ ನಿಮ್ಗೆ ಪುನಃ ಮತ್ತೆ ನಿಮ್ಮ ಹೇರ್ ಗ್ರೋತ್ ಆಗಿರಬಹುದು, ಹೇರ್ ಫಾಲ್ ಆಗುವಂಥದ್ದು ಆಗಿರ್ಬೋದು, ಅತಿಯಾಗಿ ಫ್ರಿಜಿನೆಸ್, ಡ್ರೈನೆಸ್ ಆಗುವಂಥದ್ದು, ಇವು ಎಲ್ಲವನ್ನೂ ಏನಿದೆ ಅಲ್ಲ ನಾವು ಆಯುರ್ವೇದ ಚಿಕಿತ್ಸೆಯಿಂದ ಸರಿ ಮಾಡ್ಕೊಳ್ಬಹುದು. ಆದ್ರೆ ಬರೀ ಆಹಾರ ಪದ್ಧತಿಯಿಂದ ಅಷ್ಟೇ ಅಲ್ಲದೆ ಮೆಡಿಸಿನ್ ಅನ್ನು ಬಳಸಿ ನೀವು ಎರಡರ ಮುಖಾಂತರ ಸರಿ ಮಾಡ್ಕೊಳ್ತಾ ಹೋದ್ರೆ ನಿಮ್ಗೆ ರಿಸಲ್ಟ್ ಕೂಡ ಬೇಗ ಸಿಗ್ತಾ ಹೋಗುತ್ತೆ. ಹಾಗಿದ್ರೆ ಮಾರ್ಕೆಟ್ ನಲ್ಲಿ ಸಿಗುವಂತಹ ಹೇರ್ ಆಯಿಲ್ಗಳು ಮತ್ತೆ ಶಾಂಪೂಗಳನ್ನ ಬಳಕೆ ಮಾಡೋದ್ರಿಂದ ನಮ್ಗೆ ಯೂಸ್ ಇಲ್ವಾ? ಖಂಡಿತವಾಗಿಯೂ ಇದೆ. ಶಾಂಪೂ ಮತ್ತೆ ಹೇರ್ ಆಯಿಲ್ಗಳು ಬಳಸೋದೇನಿದೆ ನಿಮ್ಗೆ ಒಂದು ಸಪೋರ್ಟಿವ್ ಸಿಸ್ಟಮ್ ತರ ಕೆಲಸ ಮಾಡುತ್ತೆ. ಇನ್ನು 90% ಏನಿದೆ ಆಹಾರ ಪದ್ಧತಿ ಆಗಿರ್ಬಹುದು, ಜೀನ್ಸ್ ಆಗಿರ್ಬಹುದು, ಅಂದ್ರೆ ಜೆನೆಟಿಕ್ ಫ್ಯಾಕ್ಟರ್ಗಳಾಗಿರ್ಬಹುದು, ಹಾಗೇನೆ ನಿಮ್ಮ ದೈನಂದಿನ ದಿನಚರಿ ಏನಿದೆ ಅದು ಎಲ್ಲದೂ ಕೂಡ ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ. ಆದ್ರೆ ನಾವು ಹೇಳುವಂಥದ್ದು ಏನಿದೆ, ನೀವು ಆಯಿಲಿಂಗ್ ಮಾಡ್ತೀರಾ ಹಾಗೆ ಮಾರ್ಕೆಟ್ ಅಲ್ಲಿ ಸಿಗುವಂತಹ ಶಾಂಪೂಗಳನ್ನ ಏನು ಯೂಸ್ ಮಾಡ್ತೀರಾ ಆದಷ್ಟು ನೋಡಿ ಸಲ್ಫೇಟ್ಸ್ ಮತ್ತೆ ಪ್ಯಾರಾಬಿನ್ ಫ್ರೀ ಇರುವಂತಹ ಅಂದ್ರೆ ಮೈಲ್ಡ್ ಆಗಿರುವಂತಹ ಶಾಂಪೂಗಳನ್ನ ಬಳಕೆ ಮಾಡ್ತಾ ಬನ್ನಿ. ಇನ್ನು ತೈಲಗಳಿಗೆ ಆಯಿಲಿಂಗ್ ಅಂತ ಬಂದ್ಬಿಟ್ರೆ ಆಯುರ್ವೇದದಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿರೋ ಆಯಿಲ್ ಗಳನ್ನ ಹೇಳಿದ್ದಾರೆ. ಉದಾಹರಣೆ ಆದ್ರೆ ನೀಲಿ ಭೃಂಗಾದಿ ತೈಲ ಅಂತ ಹೇಳ್ತೀವಿ. ಇದರಿಂದ ಹೇರ್ ಕಲರಿಂಗ್ ಆಗಿರಬಹುದು, ಹಾಗೇನೆ ಹೇರ್ ಕ್ವಾಲಿಟಿನೂ ಕೂಡ ಅದು ಇಂಪ್ರೂವ್ ಮಾಡ್ಲಿಕ್ಕೆ ಸಹಾಯಕಾರಿಯಾಗಿದೆ. ಆದ್ರೆ ಬರೀ ಎಕ್ಸ್ಟರ್ನಲ್ ಅಪ್ಲಿಕೇಶನ್ಗೆ ಮಾತ್ರ ಇಂಪಾರ್ಟೆನ್ಸ್ ಕೊಡ್ತಾ ಹೋಗ್ಬೇಡಿ, ಇವನ್ ಇಂಟರ್ನಲ್ಲಿನೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ ಡಾಕ್ಟರ್, ನಮಗೆ ಹೇರ್ ಫಾಲ್ ಮತ್ತೆ ಗ್ರೇ ಹೇರ್ಸ್ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನ ನೀಡಿದಿರಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಡೌಟ್ಸ್ಗಳೊಂದಿಗೆ ಬರ್ತೀನಿ. ಧನ್ಯವಾದಗಳು. ಯಾರಾದ್ರೂ ಹೇರ್ ಫಾಲ್ ಮತ್ತೆ ಗ್ರೇ ಹೇರ್ಸ್ ಸಮಸ್ಯೆಗಳಿದ್ರೆ ಒಮ್ಮೆ ಯೋಗವನ ಬೆಟ್ಟ ಚಿತ್ರದುರ್ಗಕ್ಕೆ ಭೇಟಿ ನೀಡಿ ಈ ನಿಮ್ಮ ಸಮಸ್ಯೆಯನ್ನ ಸರಿ ಮಾಡ್ಕೊಳ್ಳಿ. ಅದೇ ರೀತಿ ಆನ್ಲೈನ್ ಕನ್ಸಲ್ಟೇಷನ್ ಕೂಡ ಲಭ್ಯವಿದೆ. ಕೆಳಗೆ ಕೊಟ್ಟಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇನ್ಫಾರ್ಮೇಶನ್ ನ ತಗೊಳ್ಳಿ. ಧನ್ಯವಾದಗಳು.